ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ಘಟಕದ ಕಾರ್ಯದರ್ಶಿಯಾದಂಥ ವಹಾಬ್ ಕುದ್ರೋಳಿಯವರು, ಅದೇ ರೀತಿ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಬಿಸಾಲ್ಯಾನ್, DCC ಕಾರ್ಯದರ್ಶಿಗಳಾದ ನೀರಜ್ ಚಂದ್ರಪಾಲ್ ಹಾಗೂ ನಿತ್ಯಾನಂದ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಎಲ್ಲ ಪತ್ರಿಕೋದ್ಯಮದ ಮಿತ್ರರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಏನಂತ ಹೇಳಿದರೆ, ರಾಜ್ಯದಲ್ಲಿ 2ನೇ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ ಕರಾವಳಿಯಲ್ಲಿ ಅಥವಾ ಮಂಗಳೂರಿನಲ್ಲಿ ಸ್ಥಾಪನೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1988ರಲ್ಲಿ ಮೊದಲನೇ ಬಾರಿಗೆ ಪಾಸ್ಪೋರ್ಟ್ ಕಚೇರಿಯನ್ನು ತೆರೆಯಲಾಯಿತು. ತದನಂತರ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು 2014ರಲ್ಲಿ ಈಗ ಯಾವುದು ಕಚೇರಿ ನಡೀತಾ ಇದೆ ಅಲ್ಲಿ ಸ್ಥಳಾಂತರಿಸಿ ಅದನ್ನು ತೆರೆಯಲಾಯಿತು. ದೇಶದಲ್ಲಿ ಟೋಟಲ್ 37 ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಗಳಿವೆ. ಪ್ರತಿ ರಾಜ್ಯದಲ್ಲಿ 1 ಅಥವಾ 2 ಈ ರೀತಿ ಇದೆ. ಆದರೆ ಕೇರಳ ರಾಜ್ಯದಲ್ಲಿ 3 ಪಾಸ್ಪೋರ್ಟ್ ಪ್ರಾದೇಶಿಕ ಕಚೇರಿಗಳಿವೆ. ತಮಿಳುನಾಡಿನಲ್ಲಿ 3 ಪಾಸ್ಪೋರ್ಟ್ ಪ್ರಾದೇಶಿಕ ಕಚೇರಿಗಳಿವೆ. ಅದೇ ರೀತಿ ಕೇರಳದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು 19 ಇವೆ. ತಮಿಳುನಾಡಿನಲ್ಲಿ 32 ಇವೆ. ಆದರೆ ಕರ್ನಾಟಕದಲ್ಲಿ ಕೇವಲ 5 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಿವೆ. ಅದು ಬೆಂಗಳೂರಿನಲ್ಲಿ 2 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು, ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ 1, ಕಲಬುರಗಿಯಲ್ಲಿ 1 ಹಾಗೂ ಮಂಗಳೂರಿನಲ್ಲಿ 1 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದ್ದೇವೆ. ಈ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳದ್ದು ಕೆಲಸ ಏನಂತ ಹೇಳಿದರೆ, ಅದು ಸ್ವತಂತ್ರ ಪಾಸ್ಪೋರ್ಟ್ ಕಚೇರಿ ಅಲ್ಲ. ಅಂದರೆ ಇವರಿಗೆ ಕೇವಲ ಅರ್ಜಿಗಳನ್ನು ಸ್ವೀಕರಿಸುವಂಥದ್ದು, ದಾಖಲೆಗಳನ್ನು ಪರಿಶೀಲಿಸುವಂಥದ್ದು ಹಾಗೂ ಹೆಚ್ಚಿನ ದಾಖಲೆಗಳನ್ನು ಕೇಂದ್ರದ ಕಚೇರಿಗೆ ಅಂದರೆ ರಾಜ್ಯ ಪ್ರಾದೇಶಿಕ ಕಚೇರಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ರಾಜ್ಯದಲ್ಲಿ 2020-25ರಲ್ಲಿ ಸರಿಸುಮಾರು 10,01,273 ಅರ್ಜಿಗಳು ಬಂದಿದ್ದು, ಸುಮಾರು 9,85,831 ಪಾಸ್ಪೋರ್ಟ್ ಹಾಗೂ ಇತರ ಸೇವೆಗಳನ್ನು ರಾಜ್ಯದ ಪಾಸ್ಪೋರ್ಟ್ ಕಚೇರಿಯಿಂದ ನೀಡಲಾಗಿದೆ. ಅಂದರೆ ಸುಮಾರು 10 ಲಕ್ಷಗಳ ಅರ್ಜಿಗಳ ಹೊರೆ ರಾಜ್ಯದ ಒಂದು ಪಾಸ್ಪೋರ್ಟ್ ಕಚೇರಿಯ ಮೇಲಿದೆ. ಕೇರಳ ಹಾಗೂ ತಮಿಳುನಾಡಿಗೆ ಹೋಲಿಸಿದರೆ ಕೇರಳದಲ್ಲಿ ಸುಮಾರು 6,86,834 ಅರ್ಜಿಗಳು 2025ರಲ್ಲಿ ಕೊಚ್ಚಿ ಹಾಗೂ ಕೋಯಿಕೋಡ್ನಲ್ಲಿ 7,37,984 ಅರ್ಜಿಗಳು ವಿಲೇವಾರಿ ಆಗಿದ್ದಾವೆ. ಆದರೆ ಕರ್ನಾಟಕದಲ್ಲಿ ಸುಮಾರು 9,85,831 ಅರ್ಜಿಗಳು ವಿಲೇವಾರಿ ಆಗಿದೆ. ಆದರೆ ತಮಿಳುನಾಡಿನಲ್ಲಿ ಸುಮಾರು 7,20,000 ಅರ್ಜಿಗಳು ವಿಲೇವಾರಿ ಆಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೇರಳ ಹಾಗೂ ತಮಿಳುನಾಡು ಹಾಗೂ ಕರ್ನಾಟಕ ಅರ್ಜಿಗಳ ವಿಲೇವಾರಿ ಹೆಚ್ಚಿನ ಮಟ್ಟಿಗೆ ಒಂದೇ ತರಹದಲ್ಲಿ ನಡೀತಾ ಇದೆ ಪಾಸ್ಪೋರ್ಟ್ ಕಚೇರಿಗಳಲ್ಲಿ, ಪ್ರಾದೇಶಿಕ ಕಚೇರಿಯಲ್ಲಿ. ಆದರೆ ರಾಜ್ಯದಲ್ಲಿರುವಂಥದ್ದು ಕೇವಲ 1 ಪಾಸ್ಪೋರ್ಟ್ ಪ್ರಾದೇಶಿಕ ಕಚೇರಿ, ಅಲ್ಲಿ 3 ಪಾಸ್ಪೋರ್ಟ್ ಪ್ರಾದೇಶಿಕ ಕಚೇರಿಗಳಿವೆ. ಈ ನೆಲೆಯಲ್ಲಿ ನಾವು ಏನು ಹೇಳುವುದಂತ ಹೇಳಿದರೆ, ಕರಾವಳಿ ಜಿಲ್ಲೆಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರುವಂಥದ್ದು. ದಕ್ಷಿಣ ಕನ್ನಡದ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾರವಾರ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನ ಜಿಲ್ಲೆಗಳಿಂದ ಅರ್ಜಿಗಳು ಇಲ್ಲಿ ಕೊಡಲಿಕ್ಕೆ ಜನರು ಬರ್ತಾರೆ. ಇದು ಕೇವಲ ಪಾಸ್ಪೋರ್ಟ್ಗೆ ಮಾತ್ರ ಅರ್ಜಿ ಹಾಕುವಂಥದ್ದಲ್ಲ. ತತ್ಕಾಲ್ ಪಾಸ್ಪೋರ್ಟ್ಗಳಿಗೆ ಅರ್ಜಿ ಹಾಕ್ತಾರೆ, ಪೊಲೀಸ್ ವೆರಿಫಿಕೇಷನ್ಗೆ ಹಾಕ್ತಾರೆ, ಪರ್ಮನೆಂಟ್ ಪಾಸ್ಪೋರ್ಟ್ಗೆ ಆಗ್ತದೆ, ರಿನ್ಯೂವಲ್ಗೆ ಆಗ್ತದೆ, ಅಥವಾ ಬೇರೆ ದಾಖಲೆಗಳನ್ನು ತಿದ್ದುಪಡಿ ಮಾಡಲಿಕ್ಕೂ ಅರ್ಜಿಗಳನ್ನು ಹಾಕ್ತಾರೆ. ಇಲ್ಲಿ ಮಂಗಳೂರಿನ ಪಾಸ್ಪೋರ್ಟ್ ಕೇಂದ್ರ ಯಾಕೆ ವಿಫಲ ಆಗಿದೆ ಅಂತ ಹೇಳಿದರೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಂಗಳೂರು ಪಾಸ್ಪೋರ್ಟ್ ಕೇಂದ್ರದಲ್ಲಿ ಸರಾಸರಿ ಪ್ರತಿ ದಿನಕ್ಕೆ 600 ಅರ್ಜಿಗಳು ಅಪ್ಲಿಕೇಶನ್ಗಳನ್ನ ಜನರು ಹಾಕ್ತಾರೆ. ಈ 600 ಅಪ್ಲಿಕೇಶನ್ಗಳಲ್ಲಿ ಬೆಳಿಗ್ಗೆ 9:00ವರೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 5:30, 6 ಗಂಟೆವರೆಗೆ ಅರ್ಜಿಗಳ ವಿಲೇವಾರಿ ಮಾಡ್ತಾರೆ. ಅಂದರೆ ಸರಾಸರಿ 1 ಗಂಟೆಗೆ 75 ಅರ್ಜಿಗಳ ವಿಲೇವಾರಿಯ ಕೆಲಸ ಈ ಪಾಸ್ಪೋರ್ಟ್ ಕಚೇರಿಯಲ್ಲಿ ನಡೀತದೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ 75 ಜನರು 1 ಗಂಟೆಗೆ ಒಳಗೋದ್ರೆ ಅಲ್ಲಿ ಕೌಂಟರ್ಗಳಿರುವಂಥದ್ದು ಕೇವಲ 3 ಸೆಕ್ಟರ್, ಅಂದರೆ ಒಂದು A, B ಹಾಗೂ C. ಮೊದಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎನ್ಕ್ವೈರಿ ಕೌಂಟ್ರಲ್ಲಿ ದಾಖಲೆಗಳನ್ನು ಪರಿಶೀಲಿಸ್ತಾರೆ. ಯಾವುದು ನಾವು ಅಪ್ಲಿಕೇಶನ್ ಕೊಡುವಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದೀವಿ
ಅದನ್ನು ಪರಿಶೀಲಿಸ್ತಾರೆ. ಪರಿಶೀಲಿಸಿದ ನಂತರ ನಮಗೆ ಟೋಕನನ್ನು ಕೊಡ್ತಾರೆ. ಟೋಕನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪ್ರಥಮತವಾಗಿ ಎ ಕೌಂಟರ್ಗಳಿಗೆ ನಮ್ಮನ್ನು ಕಳಿಸ್ತಾರೆ. ಈ ಎ ಕೌಂಟರ್ಗಳಲ್ಲಿ 10 ಟೇಬಲ್ಗಳಿವೆ. ಈ 10 ಟೇಬಲ್ಗಳಲ್ಲಿ ಅಧಿಕಾರಿಗಳು ಇರುವುದು 6ರಿಂದ 7 ಅಥವಾ ಮ್ಯಾಕ್ಸಿಮಮ್ ಅಂದರೆ 8. 2 ಅಥವಾ 3 ಟೇಬಲ್ಗಳಲ್ಲಿ ಅಧಿಕಾರಿಗಳು ಇರೋದೇ ಇಲ್ಲ ಎ ಕೌಂಟರ್ನಲ್ಲಿ. ಎ ಕೌಂಟರ್ ಆದ ನಂತರ ಆ ಅಪ್ಲಿಕೇಶನ್ ಕೊಟ್ಟಂಥ ವ್ಯಕ್ತಿ ಬಿ ಕೌಂಟರ್ಗೆ ಹೋಗಬೇಕು. ಬಿ ಕೌಂಟರ್ಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ 10 ಕೌಂಟರ್ ಇದ್ದರೆ ಬಿ ಕೌಂಟರಲ್ಲಿ ಸಹ 10 ಕೌಂಟರ್ಗಳಿದೆ. ಅಲ್ಲಿರುವಂಥ ಅಧಿಕಾರಿಗಳು ಕೇವಲ 1 ಅಥವಾ 2. ಇಲ್ಲಿ 10 ಕೌಂಟರ್ ಇದೆ ಎ ಕೌಂಟರಲ್ಲಿ, ಬಿ ಯಲ್ಲೂ 10 ಇದೆ. ಆದರೆ ಇಲ್ಲಿ ಅಧಿಕಾರಿಗಳು 7 ಇದ್ದರೆ ಅಲ್ಲಿ ಕೇವಲ 2. ಬಿ ಆದ ನಂತರ 3ನೇ ಕೌಂಟರ್ಗೆ ಹೋಗ್ತದೆ ಪಾಸ್ಪೋರ್ಟ್ ಅಪ್ಲಿಕೇಶನ್. 3ನೇ ಕೌಂಟರ್ನಲ್ಲಿ ಮತ್ತೆ 7 ಕೌಂಟರ್ಗಳಿದೆ. ಆದರೆ ಅಲ್ಲಿ ಅಧಿಕಾರಿಗಳು ಇರುವುದು ಕೇವಲ 2 ಅಥವಾ 3. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಕೌಂಟರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆದ ನಂತರ ಜನರು ಬಂದು ಒಳಗಡೆ ಕೂತ್ಕೊಳ್ತಾರೆ. ಅಂದರೆ 2ನೇ ಅಥವಾ 3ನೇ ಕೌಂಟರಲ್ಲಿ ರಶ್ ಇರುವ ಕಾರಣ ಅಥವಾ ಅಲ್ಲಿ ಅಧಿಕಾರಿಗಳು ಇಲ್ಲದ ಕಾರಣ ಇವರು ಬಂದು ಅಲ್ಲಿ ಆ ಚೇರ್ಗಳಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ 1 ಗಂಟೆಗೆ 75ರ ಸರಾಸರಿಯಲ್ಲಿ ಫ್ಲೋ ಇಲ್ಲದ ಕಾರಣ ಸುಮಾರು 9:30ಗೆ ಆ ವ್ಯಕ್ತಿ ಹೋದರೆ ಅವನು ಹೊರಗಡೆ ಬರೋದು 12:30 ಗಂಟೆಗೆ. ಅಂದರೆ 3 ಗಂಟೆ ಆ ಕಚೇರಿಯ ಒಳಗಡೆ ಆ ವ್ಯಕ್ತಿ ಇರ್ತಾನೆ. 3 ಗಂಟೆ ಅಂದರೆ ಸರಾಸರಿ 75ರ ಲೆಕ್ಕದಲ್ಲಿ ಸಾಧಾರಣ 250 ಜನ ಆ 3 ಗಂಟೆ ಒಳಗಡೆ ಕಚೇರಿಯ ಒಳಗಡೆ ಇರ್ತಾರೆ. ಈ 250 ಜನ ಇದ್ದರೆ ಅಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುವಂಥದ್ದು ಕೇವಲ 30 ಜನರಿಗೆ. 30 ಕೌಂಟರ್ ಅಪ್ಲಿಕೇಶನ್ ಟೇಬಲ್ಗಳ ಮುಂದೆ 30 ಎಕ್ಸ್ಟ್ರಾ ಚೇರ್ಗಳನ್ನು ಹಾಕಿದ್ದಾರೆ. ಈ 30 + 30 60 ಆದರೆ ಉಳಿದ 200 ಜನ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಅಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಟಾಯ್ಲೆಟ್ ಪಕ್ಕದಲ್ಲಿ ಅಥವಾ ಕುಡಿಯುವ ನೀರಿನ ಎಲ್ಲಿ ಕಾರ್ನರಲ್ಲಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ಬ್ಯಾಗ್ಗಳನ್ನು ಹಿಡ್ಕೊಂಡು, ಮಕ್ಕಳನ್ನು ಹಿಡ್ಕೊಂಡು, ವೃದ್ಧರು ಅಥವಾ ಯುವಕರು 2-3 ಜನ ಯಾರಿರ್ತಾರೆ ಎಲ್ಲರೂ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ವಿಲೇವಾರಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಸರಿಸುಮಾರು ನನ್ನ ಒಂದು ಅನುಭವ ಒಳಗೆ ಹೋಗಿ ನೋಡಿದ ಪ್ರಕಾರ 2,500ದಿಂದ 2,800 ಸ್ಕ್ವೇರ್ ಫೀಟ್ನಷ್ಟು ಮಾತ್ರ ಸ್ಥಳಾವಕಾಶ ಈ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಇದೆ. ಅದೇ ಸೀಕ್ವೆನ್ಸಲ್ಲಿ ಕರೆಯುವುದಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 1ರಿಂದ 10 ಕೌಂಟ್ರಿಗೆ ನಂಬರ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ 1ರಿಂದ 50 ನಂಬರ್ನವರು ಎಲ್ಲರೂ ಬಿ ಕೌಂಟ್ರಿಗೆ ಬನ್ನಿ ಅಂತ ಹೇಳ್ತಾರೆ. ಸೀಕ್ವೆನ್ಸ್ ವೈಸ್ ಕರೆಯುವುದಿಲ್ಲ. ಸೀಕ್ವೆನ್ಸ್ ವೈಸ್ ನಂಬರ್ ಇರ್ತದೆ, ಬಟ್ ಇವ್ರೇನು ಮಾಡ್ತಾರೆ 1ರಿಂದ 50 ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ಸೀಕ್ವೆನ್ಸ್ ವೈಸ್ ಅವರಲ್ಲಿ ಯಾರು ಸ್ಟ್ಯಾಂಡಿಂಗ್ ಅಲ್ಲಿ ಅಧಿಕಾರಿಗಳು ನೀವು ಹೋಗಿ ಜೆರಾಕ್ಸ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಜೆರಾಕ್ಸ್ ತಗೊಂಡು ಬರಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಅವರಿಗೆ ಟೋಕನ್ ಕೊಟ್ಟಿರ್ತಾರೆ. ಹೊರಗಡೆ ಹೋಗ್ಲಿಕ್ಕೆ ಸಹ ಅವಕಾಶ ಉಂಟು, ಇವರು ಹೊರಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅವ್ರು ಹೇಳ್ತಾರೆ ಇಲ್ಲೇ ಕಚೇರಿಯ ಒಳಗಡೆ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಜೆರಾಕ್ಸ್ ಆಫೀಸ್ ಇದೆ, ಅಲ್ಲಿ ತೆಗೀರಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಜೆರಾಕ್ಸ್ ಪೇಜಿಗೆ 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. 10 ರೂಪಾಯಿ ಚಾರ್ಜ್ ಮಾಡಿದ್ರೂ ತೊಂದರೆ ಇಲ್ಲ. ಅವ್ರ ಹತ್ರ ಏನಾಗ್ತದೆ, ಈಗ ಈ ಎಲ್ಲ ಡಿಜಿಟಲೀಕರಣದ ಯುಗದಲ್ಲಿ ಯಾರು ಒಳಗಡೆ ಬರುವಾಗ ಕ್ಯಾಶ್ ತಗೊಂಡು ಬಂದಿರೋದಿಲ್ಲ. ಇವ್ರು ಹೇಳ್ತಾರೆ ಗೂಗಲ್ ಪೇ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೂಗಲ್ ಪೇ ಮಾಡುವಂಥ ಅಥವಾ ಫೋನ್ ಪೇ ಮಾಡುವಂಥ ವ್ಯವಸ್ಥೆ ಆ ಜೆರಾಕ್ಸ್ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಸೊ ಅವರು ಅಲ್ಲಿ ಪರದಾಡ್ತಾರೆ, ಮತ್ತೆ ಹೊರಗಡೆ ಹೋಗಬೇಕು, ಯಾರಾದ್ರೂ 10 ರೂಪಾಯಿ ತಗೊಂಡು ಬಂದು ಕೊಡುವಂಥ ಪರಿಸ್ಥಿತಿ. ಸೊ ಇದು ಒಳಗಿನ ಅವ್ಯವಸ್ಥೆ. ಆದರೆ ಅದರ ಒಟ್ಟಿಗೆ ಈಗ ಸರಾಸರಿ ದಿನಕ್ಕೆ 600 ಜನ ಬಂದರೆ ಒಳಗಡೆ 1 ಗಂಟೆಗೆ 75 ಜನ ಕೂತ್ಕೊಳ್ಳಿಕ್ಕಾದ್ರೆ ಅವರು 2 ಗಂಟೆ 3 ಗಂಟೆ ಮೊದಲು ಪಾಸ್ಪೋರ್ಟ್ ಕಚೇರಿಯ ಹೊರಗಡೆ ಬರ್ತಾರೆ. ಅಲ್ಲಿ ಪಾಸ್ಪೋರ್ಟ್ ಕಚೇರಿಯ ಹೊರಗಡೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ, ಒಂದು ನೆರಳಿನ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅವರೇನು ಹೇಳ್ತಾರೆ, ವಾಚ್ಮೆನ್ ಹೇಳ್ತಾರೆ ಮೇಲಿನ ಫ್ಲೋರಲ್ಲಿ ಒಂದು ರೂಮ್ ಇದೆ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಅಲ್ಲಿ ಚೇರ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಒಂದು 25-30 ಜನರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಅಲ್ಲಿ ಫ್ಯಾನಿನ ವ್ಯವಸ್ಥೆ ಇಲ್ಲ, ಅಥವಾ ಅಲ್ಲೊಂದು ಎ ಸಿಯ ವ್ಯವಸ್ಥೆ ಇಲ್ಲ, ಅಥವಾ ಅವರಿಗೆ ಟೋಕನ್ ಇಶ್ಯೂ ಆದರೆ ಆ ಟೋಕನ್ ಯಾವ ಟೈಮಿಗೆ ಅವ್ರು ಕೆಳಗಡೆ ಬರಬೇಕು ಆ ವ್ಯವಸ್ಥೆ ಆ ಮೇಲಿನ ವಿಶ್ರಾಂತಿ ಕೊಠಡಿಯಲ್ಲಿಲ್ಲ. ಮತ್ತು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು 25ರಿಂದ 30 ಮೆಟ್ಲು ಅವರು ಹತ್ತಿ ಹೋಗ್ಬೇಕು, ಕಬ್ಬಿಣದ ಮೆಟ್ಲು. ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಯನ್ನು ತೆಗಿಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಅರ್ಜಿಗಳ ಪ್ರಮಾಣ, ಭೌಗೋಳಿಕ ವ್ಯಾಪ್ತಿ, ಜನಸಂಖ್ಯೆ, ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ, ಸೇವಾ ಸಮಯದ ಆಧಾರದ ಮೇಲೆ ಇಲ್ಲಿ ರೀಜನಲ್ ಪಾಸ್ಪೋರ್ಟ್ ಅಗತ್ಯ ಬೇಕು ಅನ್ನುವಂಥ ನಿರೀಕ್ಷಿಸುವಂಥ ಪರಿಗಣಿಸುವಂಥ ಸಮಯ ಬಂದಿದೆ ಅಂತ ನಮ್ಮ ಆಗ್ರಹ. ಆದರೆ ಇಲ್ಲಿ ರಾಜ್ಯದ ಒತ್ತಡ ಸಹ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಕರ್ನಾಟಕಕ್ಕೆ ವೇಗವಾದ ಹಾಗೂ ಹೊಣೆಗಾರಿಕೆಯುತವಾದ ಪೂರ್ಣ ಪ್ರಮಾಣದ ಪಾಸ್ಪೋರ್ಟ್ ಆಡಳಿತ ಸೌಲಭ್ಯ ಕೊಡಲಿಕ್ಕೆ ಸಹ ಆಗ್ತದೆ. ರೀಜನಲ್ ಪಾಸ್ಪೋರ್ಟ್ನ ಒಟ್ಟಿಗೆ ನಮ್ಮ ಇನ್ನೊಂದು ಆಗ್ರಹ ಅಂತ ಹೇಳಿದರೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾರವಾರ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳಿಗೆ ಇನ್ನಷ್ಟು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ರೀಜನಲ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಹೇಗೆ ಕೇಳ್ತಿದ್ದೆವೋ ಅದೇ ರೀತಿ ಉಳಿದ 8 ಜಿಲ್ಲೆಗಳಿಗೆ ಒಂದು 8 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಸ್ಯಾಂಕ್ಷನ್ ಮಾಡಿದರೆ ಆ ಜಿಲ್ಲೆಯ ಜನರು ಇಲ್ಲಿಗೆ ಬರೋದನ್ನು ಬಿಟ್ಟು ಅವರ ಪಾಸ್ಪೋರ್ಟ್ ಸವಲತ್ತುಗಳನ್ನು ಆಯಾ ಜಿಲ್ಲೆಗಳಲ್ಲೇ ಪಡ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆ ಆಗ್ತದೆ ಅನ್ನೋದು ನಮಗೆ ಆಗ್ರಹ. ಈ ನಿಟ್ಟಿನಲ್ಲಿ ನಾವು ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಮಂಗಳೂರು ರೀಜನಲ್ ಪಾಸ್ಪೋರ್ಟ್ ಸ್ಥಾಪನೆಯ ಬಗ್ಗೆ
ಅದರ ಕಾರ್ಯಸಾಧ್ಯತೆಯ ಬಗ್ಗೆ ಒಂದು ಅಧ್ಯಯನ ಸಮಿತಿಯನ್ನು ಮಾಡಬೇಕು. ರೀಜನಲ್ ಪಾಸ್ಪೋರ್ಟ್ ಅಧಿಕಾರಿಗಳು ಒಂದು ಕಾರ್ಯಸಾಧನೆ ಬಗ್ಗೆ ಅಧ್ಯಯನ ನಡೆಸಿ ಕಳೆದ 5 ವರ್ಷಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು, ಕರಾವಳಿ ಪ್ರದೇಶದಲ್ಲಿ ಎಷ್ಟು ಹೊಸ ಪಾಸ್ಪೋರ್ಟ್ಗಳು ಇಶ್ಯೂ ಆಗಿದೆ, ರೀಇಶ್ಯೂ ಎಷ್ಟಿದೆ, ರಿನ್ಯೂವಲ್ಗಳು ಎಷ್ಟಾಗಿದ್ದಾವೆ, ಪೊಲೀಸ್ ಕ್ಲಿಯರೆನ್ಸ್ ಎಷ್ಟಾಗಿದೆ, ತತ್ಕಾಲ್ ಪಾಸ್ಪೋರ್ಟ್ಗಳು ಎಷ್ಟು, ಪೆಂಡೆನ್ಸಿಗಳು ಎಷ್ಟು, ಪೊಲೀಸ್ ವೆರಿಫಿಕೇಷನ್ಗಳು ಎಷ್ಟು, ಪ್ರೊಸೆಸಿಂಗ್ ಟೈಮ್ಗಳೆಲ್ಲ ಎಲ್ಲ ಡಾಟಾಗಳನ್ನು ಆಧರಿಸಿ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ರೀಜನಲ್ ಪಾಸ್ಪೋರ್ಟ್ ಹಾಗೂ ಜಿಲ್ಲೆಗಳಿಗೆ ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ತೆರಿಬೇಕು ಅನ್ನೋದು ನಮ್ಮ ಒಂದು ಆಗ್ರಹ.